ನಮಸ್ಕಾರ. ನಾನು 2 ಹಳೆ ಸೀರೆಗಳು ತಗೊಂಡಿದ್ದೀನಿ. ಸಣ್ಣದಾಗಿ 6 ಇಂಚಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಹಳೇದು ಸೀರೆ ಆಗ್ಲಿ ವೇಲ್ ಆಗ್ಲಿ ಇದ್ರೆ ಅದರಿಂದಾನೇ ಮಾಡ್ಕೊಬಹುದು. ಮ್ಯಾಟ್ ನಾವು ಮನೆಯಲ್ಲಿ ಈಸಿಯಾಗಿ ಒಂದು ಮೆಟಲ್ದೊಂದು ಬಳೆ ತಗೊಂಡು ಸೀರೆದು ಒಂದು ಪೀಸ್ ನ ಅರ್ಧಕ್ಕೆ ಮಡ್ಚ್ಕೊಳ್ಳಿ. ಮಡ್ಚ್ಕೊಂಡ್ಬಿಟ್ಟು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದೀನಲ್ಲ ಇದೇ ತರನೇ ಬಳೆ ಒಳಗಡೆಯಿಂದ ಒಂದು ಪೀಸ್ ಅಲ್ಲಿ ಇನ್ನೊಂದ್ ಸೈಡ್ ನಿಂದನು ಬಟ್ಟೆನ ಸೀರೆ ಫುಲ್ಲೇನು ಎಳೆದ್ಕೊಂಡ್ಬಿಡಿ. ಇನ್ನೂ ಒಂದು ಅಷ್ಟೇನೆ, ಇನ್ನೂ ಒಂದು ಪೀಸ್ ತಗೊಂಡು 2 ಪೀಸ್ನು ಇದೇ ತರನೇ ಬಳೆ ಒಳಗಡೆನಿಂದ ಈ ತರ ತೆಗೆದುಕೊಳ್ಳಿ. ಒಂದೊಂದು ಪೀಸ್ ಮಾತ್ರ ಒಳಗಡೆ ಹಾಗೆ ಬಿಟ್ಬಿಟ್ಟು ಇನ್ನೂ ಒಂದು ಸೀರೆ ಪೀಸು 2 ಇರುತ್ತಲ್ಲ, ಆ ಕಡೆ ಒಂದು ಈ ಕಡೆ ಒಂದು, ಅದನ್ನ ಕೈಗೆ ರೌಂಡ್ ಆಗಿ ಸುತ್ಕೊಂಡ್ಬಿಡಿ. ಸ್ವಲ್ಪ ಸ್ವಲ್ಪ ಸುತ್ಬಿಟ್ಟು ಗಂಟ ಹಾಕೊಳ್ಳಿ. 2 ಪೀಸ್ನು ಅಷ್ಟೇ ಇದೇ ತರನೇ ಗಂಟ ಹಾಕೊಂಡು ಇಟ್ಕೊಳ್ಳಿ. ಮೊದ್ಲು ಒಂದು ಸೀರೆ ಪೀಸ್ ನ ತಗೊಂಡು ಮಧ್ಯದಲ್ಲಿ ಇರುತ್ತಲ್ಲ ಪಟ್ಟಿಗಳು, ಆ ಪಟ್ಟಿ ಒಳಗಡೆನಿಂದ ಕೆಳಗಡೆನಿಂದ ಸೇರ್ಸ್ಕೊಂಡು ಗಂಟ ಹಾಕೊಂಡ್ ಬನ್ನಿ. ಇದೇ ತರನೇ 2 ಕಡೆನೂ ಅಷ್ಟೇ, ಒಂದ್ಸಲ ಆ ಕಡೆ ಪೀಸು ಒಂದ್ಸಲ ಈ ಕಡೆ ಪೀಸು. ಒಂದು ಬಟ್ಟೆ ಪೀಸ್ ಫುಲ್ ಖಾಲಿ ಆಗೋವರ್ಗುನು ಇದೇ ತರನೇ ಮಾಡ್ಕೊಳ್ಳಿ. ಸೀರೆಗಳು ಸ್ವಲ್ಪ ಸ್ವಲ್ಪ ಮುಚ್ಕೊಂಡ್ಬಿಟ್ಟಿರುತ್ತೆ, ಶೇಡ್ ಆಗ್ಬಿಟ್ಟಿರುತ್ತೆ, ಸ್ವಲ್ಪ ಎಲ್ಲಾದ್ರೂ ಒಂಚೂರು ಅರ್ಧೋಗ್ಬಿಟ್ಟಿದ್ರೇನು ಯೂಸ್ ಮಾಡದೇ ಇರೋ ಅಂತ ಸೀರೆಯಿಂದ ನಾವು ಈ ತರ ಈಸಿಯಾಗಿ ಮ್ಯಾಟ್ ಮಾಡ್ಕೊಬಹುದು. ನಿಮ್ ಮನೆಯಲ್ಲಿ ಯಾವ ಕಲರ್ ಸೀರೆ ಇದೆಯೋ ಅದೇ ಕಲರ್ ಸೀರೆಯಿಂದನೇ ಈ ತರ ನಾವು ಈಸಿಯಾಗಿ ಮಾಡ್ಕೊಬಹುದು ಮ್ಯಾಟ್ ನ. ಒಂದ್ ಕಡೆ ಒಂದ್ ಪೀಸು ಒಂದ್ ಸೈಡ್ ಕೆಳಗಡೆನಿಂದ ಮೇಲೆಗಡೆ ಎಳ್ಕೊಂಡ್ ಬರ್ತಾ ಇದ್ರೆ ಸಾಕು, ಗಂಟು ಬೀಳ್ತಾ ಇರುತ್ತೆ, ಡಿಸೈನ್ ನಾವು ಕಾಣಿಸ್ತಾ ಇರುತ್ತೆ. ನೋಡಿ, ನಾನು ಸ್ವಲ್ಪ ಹಾಕ್ಬಿಟ್ಟು ತೋರಿಸ್ತಾ ಇದೀನಿ. ಇದೇ ತರನೇ ಸೀರೆ ಪೀಸು ಒಂದ್ ಪೀಸ್ ಖಾಲಿ ಆಗೋವರ್ಗು ಇದೇ ತರನೇ ಮಾಡ್ಕೊಳ್ಳಿ. ಒಂದ್ ಸೀರೆ ಪೀಸು ಖಾಲಿ ಆದ್ಮೇಲೆ ಮತ್ತೆ ಇನ್ನೊಂದ್ ಪೀಸ್ ನ ಜಾಯಿಂಟ್ ಮಾಡ್ಕೊಬೇಕು. ನಾನು ಇದೇ ತರನೇ 5 ಪೀಸು ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ ಇರುತ್ತಲ್ಲ ಆ ಸೀರೆ ಪೀಸು ಅಷ್ಟೇ ಖಾಲಿ ಆದಾಗ ಆ ಸೀರೆಗೂ ಅಷ್ಟೇ ಆ ಪೀಸ್ಗೂ ಇನ್ನೊಂದು ಎಕ್ಸ್ಟ್ರಾ ಸೀರೆ ಬಟ್ಟೆ ಇರುತ್ತಲ್ಲ ಅದನ್ನು ಅಷ್ಟೇ ಜಾಯಿಂಟ್ ಮಾಡ್ಕೊಬೇಕು. ನಾನು ಯಾವ ತರ ತೋರಿಸ್ತಾ ಇದೀನೋ ಅದೇ ತರನೇ ಸ್ವಲ್ಪ ಸೂಜಿ ದಾರದಲ್ಲಿ ಹೊಲ್ದ್ಕೊಂಡ್ಬಿಟ್ಟು 2 ಸೈಡ್ ಅಷ್ಟೇ ಬಟ್ಟೆ ಖಾಲಿ ಆಗ್ಬಿಟ್ಟಿದೆ ನಂದು. 2 ಸೈಡ್ ಅಷ್ಟೇ ಸ್ವಲ್ಪ ಸ್ವಲ್ಪ ಹೊಲ್ದ್ಕೊಂಡ್ಬಿಡ್ತಾ ಇದೀನಿ. ಇದೇ ತರನೇ ಹೊಲಿಯೋದು. ಮೊದ್ಲು ನಾವ್ ಯಾವ ತರ ಮಾಡ್ಕೊಂಡ್ ಬಂದ್ವೋ ಅದೇ ತರನೇ ಲಾಸ್ಟ್ ವರ್ಗುನು 5 ಪೀಸ್ ತಗೊಂಡಿದ್ದೆ ನಾನು. 5 ಪೀಸು ಲಾಸ್ಟ್ ವರ್ಗುನು ಮಾಡ್ಕೊಂಡ್ಬಿಟ್ಟಿದೀನಿ. ಮತ್ತೆ ಲಾಸ್ಟ್ ಅಲ್ಲಿ ಉಳಿದಿರೋ ಬಟ್ಟೆನ ಕತ್ರಿಯಿಂದ ಕಟ್ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಸೂಜಿ ದಾರದಲ್ಲಿ ಹೊಲ್ದ್ಕೊಂಡ್ಬಿಡಿ. ಮೊದ್ಲು ನಾವು ಬಳೆಗೆ ಒಳಗಡೆನಿಂದನು ಸೀರೆ ತೆಗೆದುಕೊಂಡಿರ್ತೀವಲ್ಲ ಅದನ್ನು ಅಷ್ಟೇ ಕತ್ರಿಯಿಂದ ಕಟ್ ಮಾಡ್ಬಿಟ್ಟು ಬಟ್ಟೆನ ಒಳಗಡೆ ಸೇರಿಸ್ಬಿಟ್ಟು ಆ ಕಡೆನೂ ಅಷ್ಟೇ ಮೊದ್ಲು ನಾವು ಯಾವ ತರ ಹೊಲ್ದ್ಕೊಂಡಿದೀವೋ ಅದೇ ತರನೇ ಸೂಜಿ ದಾರದಲ್ಲಿ ಹೊಲ್ದ್ಕೊಂಡ್ಬಿಟ್ಟು ರೌಂಡ್ ಆಗಿ ಬೇಕಾದ್ರೆ ರೌಂಡ್ ಆಗಿ ಸುತ್ಕೊಂಡ್ ಬೇಕಾದ್ರೂ ಹೊಲಿಬಹುದು, ಓವಲ್ ಶೇಪ್ ಅಲ್ಲಿ ಬೇಕಾದ್ರೂ ಹೊಲ್ದ್ಕೊಬಹುದು. ನಾನು ರೌಂಡ್ ಆಗಿ ಸುತ್ತ ಬಿಡ್ತಾ ಇದೀನಿ. ಇದೇ ತರ ಸುತ್ಕೊಂಡ್ಬಿಟ್ಟು ದೊಡ್ಡದಾಗೂ ಬರುತ್ತೆ ಮ್ಯಾಟ್, ತುಂಬಾ ದಿನನೂ ಬಾಳಕೆನೂ ಬರುತ್ತೆ. ಗಟ್ಟಿ ಇರೋ ದಾರನೇ ಸ್ವಲ್ಪ ತಗೊಂಡು ಸೂಜಿ ದಾರದಲ್ಲಿ ಒಳಗಡೆ ನಿಂದನೂ ಅಷ್ಟೇ ಸ್ವಲ್ಪ ಸ್ವಲ್ಪ ದೂರದಲ್ಲಿ ಹೊಲಿಗೆ ಹಾಕೊಂಡು ಬನ್ನಿ. ರೌಂಡ್ ಲಾಸ್ಟ್ ವರ್ಗುನು ಅಷ್ಟೇ ಇದೇ ತರನೇ ಹೊಲ್ದಿದ್ದಾದ್ಮೇಲೆ ಲಾಸ್ಟ್ ಅಲ್ಲಿ ಬಟ್ಟೆ ಸ್ವಲ್ಪ ಇರುತ್ತಲ್ಲ ಮ್ಯಾಟ್ದು, ಅದನ್ನು ಅಷ್ಟೇ ಒಳಗಡೆ ಸೇರಿಸ್ಕೊಂಡು ಅದನ್ನು ಅಷ್ಟೇ ಹೊಲ್ದ್ಕೊಂಡ್ಬಿಡಿ. ಈ ತರ ಮ್ಯಾಟ್ ಮಾಡೋದಕ್ಕೆ ಜಾಸ್ತಿ ಸಮಯ ಏನೂ ಆಗೋದಿಲ್ಲ, ತುಂಬಾ ಚೆನ್ನಾಗೂ ನೋಡೋದಕ್ಕೂ ಇರುತ್ತೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.